ಈಗ ಈ ಟ್ರಾಮಾ ಅಂತ ಏನು ಕರಿತೀವಲ್ಲ, ಚೈಲ್ಡ್ಹುಡ್ ಅಲ್ಲಿ ಮಾತ್ರ ಬಂದಿದ್ದು ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತಾ ಅಥವಾ ದೊಡ್ಡೋರಾದ್ಮೇಲೆ ಆಗ್ತಕ್ಕಂಥ ಭಯನ? ಘಟನೆ ನಡೆದಿದೆ, ಆ ಘಟನೆಗೆ ನೀವೇನು ನಿಮ್ಮ ಮೈಂಡಲ್ಲಿ ಸ್ಟೋರಿ ಕ್ರಿಯೇಟ್ ಮಾಡ್ತೀರಲ್ಲ, ಅದು ಟ್ರಾಮಾ. ನಮ್ಮ ತಲೆಯಲ್ಲಿ ನಾವು ಕಟ್ಕೊಳ್ಳೋ ಅಂಥ ಸ್ಟೋರೀಸ್ಗಳು, ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥ ಕಥೆಗಳೇ ನಮ್ಮ ಜೀವನದ ಆ್ಯಕ್ಚುಲ್ ಕಥೆಗಳಾಗುತ್ತೆ. ಓಕೆ, ಆ ಕತೆ ಕೇಳಿದಾಗ ಅದು ನನಗೇ ಆಗ್ತಾ ಇದೆ ಅಂತ ನೀವು ಫೀಲ್ ಮಾಡ್ಕೊಂಡು ಕೇಳಿರ್ತೀರ. ಈಗ ಮಕ್ಕಳುಗಳಿಗೆ ಕತೆ ಹೇಳಬೇಕಾದ್ರೆ ನೀವು ನೋಡಿ, ದೆವ್ವದ ಕತೆ ಹೇಳ್ತಾ ಇರ್ತಾರೆ ಅಥವಾ ದೆವ್ವದ ಮೂವಿ ನೋಡ್ತಾ ಇರ್ತಾರೆ. ಸುಮ್ಮನೆ ನೋಡ್ತಾ ಇರ್ತಾರೆ, ಯಾರಾದರೂ ಬಂದು ಅವ್ರನ್ನ ಟಚ್ ಮಾಡಿದ ತಕ್ಷಣ ಕಿರ್ಚ್ತಾರೆ. ಈಗ ಈ ಟ್ರಾಮಾ ಅಂತ ಏನು ಕರಿತೀವಲ್ಲ, ಇದು ಅಂದ್ರೆ ಈ ಭಯ ಅಂತ ಏನಾಗ್ತೀವಿ, ಇದು ಚೈಲ್ಡ್ಹುಡ್ ಅಲ್ಲಿ ಮಾತ್ರ ಬಂದಿದ್ದು ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತಾ ಅಥವಾ ದೊಡ್ಡೋರಾದ್ಮೇಲೆ ಆಗ್ತಕ್ಕಂಥ ಭಯನ? ಇಷ್ಟಕ್ಕೂ ಈ ಟ್ರಾಮಾ ಅಂದ್ರೆ ಏನು? ಓಕೆ, ಆ್ಯಂಡ್ ತುಂಬ ಜನಕ್ಕೆ ನಾವು ಒಂದು ಬಿಗಿನಿಂಗ್ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ಇಡೀ ಹ್ಯುಮ್ಯಾನಿಟಿ ಏನಿದೆ, ಮನುಕುಲ ಏನಿದೆ, 99% ಜನ ಟ್ರಾಮಾದಲ್ಲೇ ಇರೋದು. ಓಕೆ, ತುಂಬ ಜನ ತೋರಿಸ್ಕೊಂಡಿರಲ್ಲ, ತುಂಬ ಜನ ತೋರಿಸ್ಕೊಳ್ತಾರೆ. ತುಂಬ ಜನಕ್ಕೆ ಟ್ರಾಮಾ ಇದೆ ಅಂತ ಗೊತ್ತೇ ಆಗಲ್ಲ. ಈಗ ನೀವು ಸುದೀಪ್ ಸರ್ದ ಎಕ್ಸಾಂಪಲ್ ಕೊಟ್ರಿ, ಅವ್ರನ್ನ ನೋಡಿದ್ರೆ ಅವ್ರು ಹೆದರ್ತಾರೆ, ಹಾರ್ಸ್ಗೆ ಹೆದರ್ತಾರೆ ಅಂತ ನಾವು ಯಾರು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವೆಲ್ಲರೂ ಅವ್ರನ್ನ ಹೇಗೆ ನೋಡಿರ್ತೀವಿ, ಓ ಹೀರೋ, ಅವ್ರು ಏನು ಕೊಟ್ಟರು ಮಾಡ್ತಾರೆ, ಅವ್ರು ಅದನ್ನು ಕಲ್ತಿರ್ತಾರೆ, ಇದನ್ನು ಕಲ್ತಿರ್ತಾರೆ. ಇದೆಲ್ಲ ಸೊಸೈಟಿ ಮೈಂಡ್ಸೆಟ್. ಬಟ್ ಆ ವ್ಯಕ್ತಿಗೆ ಮಾತ್ರ ಗೊತ್ತು ಅವ್ರ ಒಳಗಡೆ ಇರುವಂತಹ ಭಯ ಏನು ಅಂತ. ಇದೇ ಥರ ಸಕ್ಸಸ್ಫುಲ್ ವ್ಯಕ್ತಿ ಆಗಿರ್ಬೋದು ಅಥವಾ ರಿಚ್ ಪೂರ್, ಇದೆಲ್ಲ ಏನಿಲ್ಲ, ಬಡತನ ಅದು ಇದು ಏನೂ ಇಲ್ಲ, ಗಂಡು ಹೆಣ್ಣು ಏನೂ ಇಲ್ಲ, ಎಲ್ಲರೂ ಕೂಡ ಭಯದಲ್ಲಿ ಇದ್ದೇ ಇರ್ತಾರೆ. ಅದನ್ನೇ ಟ್ರಾಮಾ ಅಂತ ಹೇಳ್ತೀವಿ. ಸೊ ಟ್ರಾಮಾ ಅಂದರೆ ಎಕ್ಸಾಕ್ಟ್ಲಿ ಏನು ಅಂದರೆ, ಇತ್ತೀಚೆಗೆ ನಾನು ನಮ್ಮ ಸೆಷನ್ಸ್ಗಳಲ್ಲಿ ಕೆಲವು ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಅರ್ಥ ಆಗಿದ್ದು, ತುಂಬ ಜನಕ್ಕೆ ಟ್ರಾಮಾ ಅನ್ನೋ ಪದ ಗೊತ್ತೇ ಇಲ್ಲ, ಕೇಳಿಲ್ಲ ತುಂಬ ಜನ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಈ ಥರದ ವಿಚಾರಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಮೇ ಬಿ ನಮ್ಮ ಸೌತ್ ಕಡೆ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡೆ. ಅಂದರೆ ಟ್ರಾಮಾ ಅಂದರೆ ಕನ್ನಡದಲ್ಲಿ ಆಘಾತ ಅಂತ. ಓಕೆ, ಒಂದು ಘಟನೆ, ಆಕ್ಸಿಡೆಂಟ್ ಅಂತ ನಾವೇನು ಹೇಳ್ತೀವಿ, ಒಂದು ಆಘಾತ ಆಗುತ್ತೆ. ಸೊ ಟ್ರಾಮಾ ಅಂತ ಅಂದರೆ ನಾವು ಅಂದ್ಕೊಂಡಿದ್ದೀವಿ, ಏನೋ ಒಂದು ಘಟನೆ ನಡೀತು, ಆ ಘಟನೆನ ನೋಡಿದ್ವಿ, ಶಾಕ್ ಆಯಿತು ಅಲ್ವಾ, ಇದನ್ನೇ ಟ್ರಾಮಾ ಅಂತ ಅಂದ್ಕೊಂಡಿದ್ದೀವಿ ನಾರ್ಮಲಿ ಎಲ್ಲರೂ. ಬಟ್ ಅದಲ್ಲ, ಘಟನೆ ನಡೆದಿದೆ, ಆ ಘಟನೆಗೆ ನೀವೇನು ನಿಮ್ಮ ಮೈಂಡಲ್ಲಿ ಸ್ಟೋರಿ ಕ್ರಿಯೇಟ್ ಮಾಡ್ತೀರಲ್ಲ, ಅದು ಟ್ರಾಮಾ. ಅಂದರೆ ಆಕ್ಸಿಡೆಂಟ್ ಆಯಿತು, ಎಕ್ಸಾಂಪಲ್, ಅಲ್ಲಿ ಆಕ್ಸಿಡೆಂಟ್ ನಡೀತು. ಆಕ್ಸಿಡೆಂಟ್ ನಡೆದಾಗ ಗುದ್ದಿದ್ರು, ಬ್ಲಡ್ ಹೊರಗೆ ಬಂತು, ಅವ್ರಿಗೆಷ್ಟು ನೋವಾಯಿತು, ಅಪ್ಪ ಅವ್ರಿಗೆ ಜಜ್ಜೋಯ್ತು, ಅದು ಎಷ್ಟು ಫೋರ್ಸ್ಫುಲಿ ಆಗಿರ್ಬೋದು, ಬದುಕಿದ್ರೋ ಇಲ್ವೋ, ಆ ಬ್ಲಡ್ ನಂಗೆ ನೋಡೋಕ್ಕಾಗಿಲ್ಲ ಅಂತ ನಾವು ಹೇಳ್ಕೊಳ್ತೀವಲ್ಲ, ನಮ್ಮ ಒಳಗಡೆ ನಾವು ಮಾತಾಡ್ಕೊಳ್ತೀವಲ್ಲ, ಅದು ಟ್ರಾಮಾ ಆಗಿ ಕ್ರಿಯೇಟ್ ಆಗೋದು, ಘಟನೆಗಳಲ್ಲ. ಇದನ್ನ ನಾವು ಫಸ್ಟು ತಿಳ್ಕೊಬೇಕು. ನಾವೆಲ್ಲರೂ ಅನ್ಕೊಂಡಿದ್ದೀವಿ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆದ ತಕ್ಷಣ ಅದು ನಮಗೆ ಆಘಾತ ಆಗ್ಬಿಡುತ್ತೆ ಅಂತ. ಆಘಾತ ಅಂದರೆ ನಾವು ಅರ್ಥ ಕೊಟ್ಟರೆ ಮಾತ್ರ ಅದು ಆಘಾತ ಆಗುತ್ತೆ. ಎಕ್ಸಾಂಪಲ್, ನನಗೆ ಈಗ ಕ್ಯಾಮ್ರಾ, ಓಕೆ, ಕ್ಯಾಮ್ರಾ ಮುಂದೆ ನಾವಿಬ್ರು ಮಾತಾಡ್ತಾ ಇದ್ದೀವಿ. ನಾವಿಬ್ರು ಮಾತಾಡೋದನ್ನ ಅದು ವಿಡಿಯೋ ಕ್ಯಾಪ್ಚರ್ ಮಾಡಿ ರೆಕಾರ್ಡ್ ಮಾಡಬೇಕು ಅಂದರೆ ನಾವು ಕ್ಯಾಮ್ರಾಗೆ ಏನು ಇನ್ಸ್ಟ್ರಕ್ಟ್ ಮಾಡಬೇಕು, ಅದಕ್ಕೇನು ಹೇಳಬೇಕು ಅಥವಾ ಏನು ಮಾಡಬೇಕು ಅದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ? ಫಸ್ಟ್ ಆಕ್ಚುಲಿ ಬಟನ್ ಆನ್ ಮಾಡಬೇಕು, ಚಾರ್ಜ್ ಮಾಡಿರಬೇಕು. ಹಾಂ, ಸಿಂಪಲ್ ರೆಕಾರ್ಡ್ ಬಟನ್ನ ಪ್ರೆಸ್ ಮಾಡಬೇಕು. ಇದನ್ನ ನಾನು ಯಾಕೆ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಕ್ಯಾಮ್ರಾ ಥರ ನೋಡಿದ್ರೆ ಜೀವನನ ಯಾವ ಪ್ರಾಬ್ಲಮು ಆಗಲ್ಲ. ಬಟನ್ ಆನ್ ಮಾಡ್ತೀವಿ, ರೆಕಾರ್ಡ್ ಬಟನ್ ಆನ್ ಮಾಡ್ತೀವಿ, ಇಟ್ಕೊಂತೀವಿ, ಗ್ರಹಿಸ್ತೀವಿ. ಎಕ್ಸಾಕ್ಟ್ಲಿ. ಈಗ ಕ್ಯಾಮ್ರಾಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾ? ಏನಿಲ್ಲ. ಇಲ್ಲಿ ಏನೇನು ನಡೆಯುತ್ತೆ, ಏನೇನು ಮಾತಾಡ್ತೀವಿ ಎಲ್ಲವೂ ಅಬ್ಸರ್ವ್ ಮಾಡುತ್ತೆ ಅದು. ಅದಕ್ಕೆ ಯಾವುದು ಬೇಡ, ಯಾವುದು ಬೇಕು, ಬೇಕಾಗಿರೋದು ಮಾತ್ರ ತಗೊಬೇಕು, ಇದು ಯಾವುದೂ ಇಲ್ಲ ಕ್ಯಾಮ್ರಾಗೆ. ರೆಕಾರ್ಡ್ ಬಟನ್ ಆನ್ ಮಾಡಿದ್ಮೇಲೆ ಅದು ನಾವೇ ಮಾಡ್ತೀವಿ. ಹಾ, ಸೊ ನಾವೆಲ್ಲರೂ ಕೂಡ ನಮ್ಮ ಜೀವನನ ಕ್ಯಾಮ್ರಾ ತರ ನೋಡೋದನ್ನ ಕಲ್ತ್ರೆ ಯಾವ ಟ್ರಾಮಾನು ಬರಲ್ಲ. ಅದನ್ನ ಕಲಿಯೋಕೆನೆ ತುಂಬಾ ಸ್ಟ್ರಾಂಗ್ ಆಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಬಟ್ ಈಗ ತುಂಬಾ ಜನ ಏನ್ ಅನ್ಕೊಳ್ತಿದ್ದಾರೆ, ಓ ಅವ್ರಿಗೆ ಆ ಇನ್ಸಿಡೆಂಟ್ ನಡೀತು, ಆ ಆಕ್ಸಿಡೆಂಟ್ ಆಯ್ತು, ಅವತ್ತಿಂದ ಅವರು ಹಿಂಗಾಗ್ಬಿಟ್ಟಿದ್ದಾರೆ ಅಂತ. ಅವತ್ತಿಂದ ಅವ್ರು ಹಂಗ ಆಗಿಲ್ಲ. ಆ ಘಟನೆಗೆ ಇವರು ತುಂಬಾ ವರ್ಡ್ಸ್ಗಳನ್ನ ಕೊಟ್ಕೊಂಡಿರ್ತಾರೆ, ಓವರ್ ಥಿಂಕಿಂಗ್ ಮಾಡಿರ್ತಾರೆ. ಅದಕ್ಕೇನೆ ಈ ಎಲ್ಲ ಪ್ಯಾಟರ್ನ್ಗಳೇ ನಮಗೆ ಟ್ರಾಮಾ ಕ್ರಿಯೇಟ್ ಮಾಡುತ್ತೆ. ಈಗ ನೋಡಿ, ಆಕ್ಸಿಡೆಂಟ್ ಇವಾಗ ನಾನು ನೀವು ಇಬ್ರು ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಘಟನೆ ನಡೆದಿದೆ, ಆಕ್ಸಿಡೆಂಟ್ ನಡೆದಿದೆ. ಈಗ ಇಬ್ರು ನೋಡಿದ್ವಿ, ನೀವೊಂದು ಸ್ಟೋರಿ ಆ್ಯಡ್ ಮಾಡ್ಕೊಂಡ್ರಿ, ಆಯ್ತಾ? ಫಾರ್ ಎಕ್ಸಾಂಪಲ್, ನಿಮಗದು ನೋವು ಅನ್ಸ್ಬೋದು, ಅಥವಾ ಅಪ್ಪ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು, ಬದುಕಿದ್ರೋ ಇಲ್ವೋ, ಅವ್ರ ಮನೆಯವ್ರು ಹೆಂಗೆ ಅದನ್ನು ಸಹಿಸ್ಕೊಂತಾರೋ, ಪಾಪ ಅವ್ರ ಫೋನ್ ಯಾರಿಗೆ ಮಾಡ್ತಾರೋ ಏನೋ, ಗೊತ್ತಾಗುತ್ತೆ ಅಲ್ಲ. ನಾವು ಈ ಥರ ಹೋಗ್ಬೇಕಾದ್ರೆ ಹಿಂಗೆಲ್ಲ ಅನ್ಕೊಳ್ತೀವಿ, ನಾವು ಕಟ್ಕೊಳ್ಳೋ ಕಥೆಗಳು ಅಷ್ಟೇ.
ನಮ್ಮ ತಲೆಯಲ್ಲಿ ನಾವು ಕಟ್ಕೊಳ್ಳೋ ಅಂತ ಸ್ಟೋರೀಸ್ಗಳು, ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಕಥೆಗಳೇ ನಮ್ಮ ಜೀವನದ ಆಕ್ಚುಲ್ ಕಥೆಗಳಾಗುತ್ತೆ. ಅದೇ ಟ್ರಾಮಾ. ಓಕೆ, ಇದು ಹೇಗೆ ಕ್ರಿಯೇಟ್ ಆಗತ್ತೆ ಅಂದ್ರೆ? ಓಕೆ, ಇದು 3 ರೀತಿ ಕ್ರಿಯೇಟ್ ಆಗುತ್ತೆ. ಓಕೆ, ನೀವು ಆಗ್ಲೇ ಚೈಲ್ಡ್ಹುಡ್ ಅಂತ ಹೇಳಿದ್ರೆ ಅದಕ್ಕೆ ನಾನು ಬರ್ತೀನಿ. 3 ರೀತಿ ಕ್ರಿಯೇಟ್ ಆಗುತ್ತೆ. ಒಂದು, ಭಾವನಾತ್ಮಕವಾಗಿ ನಾವು ಆಘಾತಗಳನ್ನ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ತೀವಿ, ಘಟನೆಗೆ ಆಡ್ ಮಾಡ್ಕೊಳ್ತೀವಿ ಭಾವನೆಗಳ ಮೂಲಕ. ಎಕ್ಸಾಂಪಲ್ ಕೊಡ್ತೀನಿ. 2ನೇದು ಮಾನಸಿಕವಾಗಿ, ಬ್ರೈನಲ್ಲಿ ನಡೀತಾ ಇರುತ್ತೆ ವಿಚಾರಗಳು, ಅದು. 3ನೇದು ಸ್ಪಿರಿಚುವಲ್, ಆಧ್ಯಾತ್ಮದ್ದು ಅಂತ ಬಂದಾಗ ನಾವು ನಮ್ಮ ಆತ್ಮಕಥೆಗಳ ಎಪಿಸೋಡ್ ನೋಡ್ಕೋಬಹುದು ಅವರು. ಯಾಕೆ ಅಂದ್ರೆ ಅದು ಸೋಲ್ ಜರ್ನಿಯಿಂದ ಅವಾಗೆ ನಡೆದಿರೋದೆಲ್ಲ ಕೂಡ ಮೆಮೊರಿಯಲ್ಲಿ, ಎಮೋಷನಲ್ ಬಾಡಿಯಲ್ಲಿ, ಮೆಮೊರಿಯಲ್ಲಿ ಆತ್ಮದ ಮೂಲಕ ಲೇಯರ್ ಇಂದ ಬಂದಿರುತ್ತೆ. ಬಟ್ ಭಾವನಾತ್ಮಕ ಮತ್ತೆ ಮಾನಸಿಕ ಅನ್ನೋದು ಈಗ ನಾವು ಮಾಡ್ಕೊಳ್ತಾ ಇರುವಂತ ಟ್ರಾಮಾಗಳು. ಈಗ ಈ ಟ್ರಾಮಾಗಳು ಈಗ ನೋಡ್ತಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಅವರು ರಿಲೇಟ್ ಮಾಡ್ಕೊಳಕ್ಕೆ ಹೇಳ್ತಾರೆ ಉದಾಹರಣೆಗಳು ಏನೇನಿರ್ಬೋದು ಅಂತ. ಕೆಲವ್ರಿಗೆ ಡ್ರೈವಿಂಗ್ ಮಾಡಕ್ ಭಯ, ಹೌದು ಆಯ್ತಾ, ಒಂದು. ಇನ್ ಕೆಲವ್ರಿಗೆ ಮಾತೇ ಆಡಲ್ಲ, ಎಲ್ಲರ ಮುಂದೆ ಭಯ ಪಡ್ತಾರೆ, ಒಂದ್ 4 ಜನರ ಮುಂದೆ ಬಂದು ನಿಂತ್ಕೊಳಕ್ಕೆ ಭಯ ಪಡ್ತಾರೆ, ಅದೊಂದು ಟ್ರಾಮಾ ಆಗ್ಬೋದು. ಇನ್ ಕೆಲವರು ಮಾತೇ ಆಡಲ್ಲ, ಮುರುತ್ತು ಸೈಲೆಂಟ್ ಆಗಿರ್ತಾರೆ, ಒಂದು. ಇನ್ನ ಹೆಣ್ಮಕ್ಳು ನಾನು ಗಮನಿಸಿದೀನಿ, ತುಂಬಾ ಜನ ಹೆಣ್ಮಕ್ಳಿಗೆ ಗಂಡಸರನ್ನ ಕಂಡ್ರೆ ಭಯ, ಕರೆಕ್ಟ್, ಒಂದು. ಮತ್ತೆ ಇನ್ನೊಂಥರ ಹೆಣ್ಮಕ್ಳು ಅಪ್ಪಿ ತಪ್ಪಿ ಕೂಡ ಹುಡುಗರು ಒಂದು ಸ್ಪರ್ಶ ಆಗ್ಬಾರ್ದು. ಯಾವ್ದಾದ್ರು ಹುಡುಗರು ಅಂದ್ರೆ ಸುಮ್ನೆ ಕೈಯಿಂದ ಈಗ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂತ ಒಂದು. ಜೊತೆಗೆ ಹುಡುಗರಲ್ಲೂ ಕೂಡ ಒಂದು ಕ್ಯಾಟಗರಿ ಇದೆ. ಹುಡುಗರು ಕೆಲವು ಹುಡುಗಿರು ನೋಡಕ್ಕೆ ಭಯ ಪಡ್ತಾರೆ, ಹೇಟ್ ಮಾಡ್ತಾರೆ, ಅದು ಒಂದು. ಇನ್ ಕೆಲವ್ರಿಗೆ ಹುಡುಗಿರು ಹೆಣ್ಣು ಅಂದ್ರೇನೆ ಆಗಲ್ಲ, ಹೇಟ್ ಮಾಡ್ತಕ್ಕಂಥ ಒಂದು. ಆಮೇಲೆ ನನಗೊಂದು ಟ್ರಾಮಾ ಇದೆ. ಟ್ರಾಮಾ ಏನು ಅಂದ್ರೆ ಅದು ಆಕ್ಚುಲಿ ಇವಾಗ ನೀವು ಅನ್ಬೋದು ಅದು ಎಲ್ಲರಿಗೂ ಇರತ್ತೆ ಅಂತ. ನಾನು ಹೇಳಿದ್ದೆ ಒಂದು ಸಂಚಿಕೆಯಲ್ಲಿ ನಮ್ಮ ಪಾಡ್ಕಾಸ್ಟ್ ಅಲ್ಲೂ ಕೂಡ, ವಿಯೆಟ್ನಾಮಿಗೆ ಹೋದಾಗ, ಯಾವುದೋ ಒಂದು ಪ್ಲೇಸಿಗೆ ಹೋದಾಗ, ಹನಾಂಗ್ ಎಲ್ಲೋ ಹೋಚಿಮನ್ ಸಿಟಿಲಿ ಎಲ್ಲೋ ಒಂದ್ ಕಡೆ ಹೋಗಿದ್ದಾಗ ಒಂದು ಹೆಬ್ಬಾವು ಒಂದು ಡೇ ಟ್ರಿಪ್ ತರ ಹೋಗಿದ್ವಿ. ಒಂದ್ ದೊಡ್ಡ ಹೆಬ್ಬಾವಲ್ಲ, ಒಂದ್ ಚಿಕ್ಕ ಮರಿ ಹೆಬ್ಬಾವನೆ ಎಲ್ಲರ ಮೇಲೆ ಹಾಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ರು. ನಾನು ಶ್ರೀಲಂಕಾಲ್ಲೂ ಕೂಡ ಅದ್ರ ಹತ್ರ ಕೂಡ ಹೋಗ್ಲಿಲ್ಲ ನಾನು, ಬಟ್ ವಿಯೆಟ್ನಾಮ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೋದೆ. ಜೊತೆಲಿ ಬಂದಿದ್ದವ್ರು ಎಲ್ಲರೂ ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ಹೆಬ್ಬಾವನ ಹಾಕೊಂಡು ಹಿಂಗಿಂಗ್ ಫೋಟೋ ತೆಗೆಸ್ಕೊಂತಿದ್ರು ಎಲ್ಲರೂ. ಅಷ್ಟೂ ಜನದಲ್ಲೂ ಅಲ್ಲಿ ಒಂದು 40 ಜನ ಏನೋ ಇದ್ರೇನೋ ಸಾಲ ನಿಂತ್ಕೊಂಡು. ಅದು ಎಷ್ಟು ಒಂದು 250 ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಮ ಇಂಡಿಯನ್ ಕರೆನ್ಸಿಲಿ. ಎಲ್ಲಾರು ಧೈರ್ಯವಾಗಿ, ನಮ್ಮಮ್ಮ ಕೂಡ ಧೈರ್ಯವಾಗಿ ಹಾವನ್ನ ಹಾಕೊಂಡ್ರು, ಆಯ್ತಾ. ನಾನು ಇದನ್ನ ಬ್ರೇಕ್ ಮಾಡ್ಬೇಕು ಅಂತಾನೆ ಬಂದು ಅದೇ ಕೆಲ್ಸವಾಗಿ ಹೆಬ್ಬಾವನ ಹಾಕೊಂಡ್ರೆ ತರ ನನ್ ಮೇಲೆ ಇಟ್ಟಿದ್ದ ಅಷ್ಟೇ ತರ 2 ಸೆಕೆಂಡ್ ಕೂಡ ಆಗಲಿಲ್ಲ. ಜೋರಾಗಿ ಕಿರಿಸ್ತಾ ಇದ್ದೀನಿ. ಇವಾಗ ಅನ್ಬೋದು ಹಾವು ಅಂದ್ರೆ ಯಾರಿಗ್ ತಾನೇ ಭಯ ಇರಲ್ಲ, ಇದೇನೋ ಅಂತ. ಇಲ್ಲ, ಇದು ಟ್ರಾಮಾ ಅಲ್ಲ ಅಂದ್ರೆ ಇದು ಎಲ್ಲರಿಗೂ ಆಗುವಂತಲ್ಲ, ಯಾಕಂದ್ರೆ ಬೇರೆಯವ್ರು ಹಾಕೊಂತ ಇದ್ದಾರೆ. ಈಗಲ್ಲ 50 ಜನ ಇದಾರೆ, 50 ಜನ ಕೂಡ ಖುಷಿಯಾಗಿ ಹಾಕೊಂತಿದ್ರು ಒಬ್ಬರಾದ್ಮೇಲೆ ಒಬ್ರು. ಅಷ್ಟೂ ಜನದಲ್ಲಿ ನಾನೇ ಕಿರಿಸ್ತಾ ಇದ್ದಿದ್ದು. ಅಲ್ಲಿ ಹಾವು ಹಾಕೋನಿಂದ ಹಿಡಿದು ಅಕ್ಕಪಕ್ಕ ಬಂದಿದ್ರಲ್ಲ ಹಿಂಗ್ ನೋಡ್ತಿದ್ರು, ಇದು ಯಾವ್ದು ಇದು ಕೋತಿ ಹಿಂಗ್ ಕಿರಿಸ್ತಿದೆ ಅಂತ. ನಿಜವಾಗ್ಲು ನನಗ್ ಭಯ, ನನಗೆ, ಆಯ್ತಾ. ಇದು ಟ್ರಾಮಾ ಅಂತ ಕರಿಬಹುದಾ ಅಥವಾ ಇದನ್ನ ಏನನ್ಬೋದು, ಇದು ಟ್ರಾಮಾನೇ ಅಲ್ವಾ ಇದು? ಈಗ ಅದನ್ನ ಹೆಂಗ್ ತಗೋಬಹುದು ಅಂದ್ರೆ, ನಿಮ್ಮ ಲೈಫ್ ಜರ್ನಿಯಲ್ಲಿ ಹಾವಿಂದ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗಿರೋದು, ಅಥವಾ ನೀವು ಬೈ ಚಾನ್ಸ್ ಆಗಿ ಹಾವಿಗೆ ಏನಾದ್ರು ಆಕ್ಸಿಡೆಂಟ್ ಮಾಡಿರುವಂತದ್ದು, ಅಥವಾ ಯಾರಾದ್ರೂ ಹಾವಿನ ಬಗ್ಗೆ ಹೇಳಿರೋ ಕತೆಗಳು, ಕತೆಗಳು ಕೇಳಿದೀರಾ. ಓಕೆ, ಆ ಕತೆ ಕೇಳೋದು ನಿಮ್ಗೆ ಆಕ್ಚುಲಿ ಪ್ರಾಬ್ಲಮ್ ಆಗಲ್ಲ. ಓಕೆ, ಆ ಕತೆ ಕೇಳಿದಾಗ ಅದು ನನ್ಗೆ ಆಗ್ತಾ ಇದೆ ಅಂತ ನೀವು ಫೀಲ್ ಮಾಡ್ಕೊಂಡು ಕೇಳಿರ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಮಕ್ಕಳುಗಳಿಗೆ ಕತೆ ಹೇಳ್ಬೇಕಾದ್ರೆ ನೀವು ನೋಡಿ, ದೆವ್ವದ ಕತೆ ಹೇಳ್ತಾ ಇರ್ತಾರೆ, ಅಥವಾ ದೆವ್ವದ ಮೂವಿ ನೋಡ್ತಾ ಇರ್ತಾರೆ, ಸುಮ್ನೆ ನೋಡ್ತಾ ಇರ್ತಾರೆ. ಯಾರಾದ್ರೂ ಬಂದು ಅವ್ರನ್ನ ಟಚ್ ಮಾಡಿದ ತಕ್ಷಣ ಕಿರ್ಚ್ತಾರೆ. ದೆವ್ವದ ಮೂವಿ ನೋಡ್ತಿರ್ತಾರೆ, ಆ ದೆವ್ವ ಏನ್ ಬಂದ್ ಟಚ್ ಮಾಡಲ್ಲ ನಮ್ಮನ್ನ. ಬಟ್ ಸುಮ್ನೆ ಯಾರಾದ್ರೂ ಹೆದರ್ಸೋಣ ಅಂತ ಹಿಂಗ್ ಟಚ್ ಮಾಡಿದ್ರೆ ದೆವ್ವನೇ ಬಂತು ಅಂತಾರೆ. ದಟ್ ಮೀನ್ಸ್ ರೆಕಾರ್ಡ್ ಆನ್ ಮಾಡಿದೀರಾ ನೀವು ಕ್ಯಾಮ್ರಾದು. ನೀವು ಸ್ಟೋರಿ ತರ ನೋಡಿಲ್ಲ, ಓ ಹಾವು ಬಂತಾ, ಓಕೆ ಹಾವಲ್ಲೋ ಹೋಯ್ತಾ, ಈ ತರ ನೋಡಿಲ್ಲ. ಓ ಅದು ಟಚ್ ಆಯ್ತಾ, ಅದ್ರ ಸ್ಕಿನ್ ಹಿಂಗಿರತ್ತಾ, ಓ ಅದು ಮೆತ್ತಗಿರುತ್ತಾ, ಅದು ರಫ್ ಇರುತ್ತಾ, ಅದು ಕೈ ಮೇಲೆ ಬಂದಾಗ ಹೇಗನ್ಸತ್ತೆ, ಈ ತರ ಎಲ್ಲ ಇಮ್ಯಾಜಿನ್ ಮಾಡಿರ್ತೀರ. ಅದೇ ಟ್ರಾಮಾ. ಹಿಂಗೆ ಎಲ್ಲರೂ ಹೆದರ್ತಿರೋದು, ಕತ್ಲೆಲ್ ಹೋಗಕ್ ಹೆದರ್ತಾರೆ. ಏನಿಲ್ಲ, ಅವ್ರಿಗೆ ಗೊತ್ತು ಕರೆಂಟ್ ಹೋದಾಗ ಅವ್ರ ಮನೆಯಲ್ಲಿ ಹಾಲ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ಬಟ್ ಕರೆಂಟ್ ಹೋದ ತಕ್ಷಣ ಅದೇ ಹಾಲಲ್ಲಿ ಒಳಗಡೆ ಹೋಗಿ ಏನಾದ್ರು ತಗೊಂಡ್ ಬಾ ಅಂದ್ರೆ 1 ಹೆಜ್ಜೆ ಮುಂದೆ ಇಡಲ್ಲ. ಲೈಟ್ ಆನ್ ಮಾಡಿ ಅಂತಾರೆ, ಅಥವಾ ಯಾರಾದ್ರೂ ಬನ್ನಿ ನನ್ ಜೊತೆ ಯಾರಾದ್ರೂ ಬನ್ನಿ ಅಂತಾರೆ. ಕತ್ಲೆ ಅದೇನಕ್ಕೆ ಅಂದ್ರೆ, ಕತ್ಲೆ ಅಂತ ಕ್ಯಾಮ್ರಾ ತರ ನೋಡ್ತಾ ಇಲ್ಲ ಅವರು. ಓ ಕತ್ಲೆ ಇದೆ, ಈಗ ಯಾರೋ ಬರ್ತಾರೆ, ಈಗ ಯಾರೋ ನನ್ ಟಚ್ ಮಾಡ್ತಾರೆ, ಯಾರೋ ಮುಟ್ತಾರೆ. ಇದೆಲ್ಲ ನಮ್ ತಲೆಯಲ್ಲಿ ನಡೀತಾ ಇರುವಂತ ಕ್ರಿಯೇಷನ್ಸ್, ಕತೆಗಳು. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ,
ಎಲ್ಲ ವ್ಯಕ್ತಿಗಳ ಮುಖನ ನಾವು ನೋಡ್ತಾ ಇದ್ದೀವಿ, ಆಯ್ತಾ? ಆ ಪ್ರತಿಯೊಬ್ಬ ವ್ಯಕ್ತಿಯ ಮುಖದ ಹಿಂದೆ ಸಾಕಷ್ಟು ಕತೆಗಳಿದೆ. ಆ ಕತೆಗಳೇ ಇವತ್ತು ಅವ್ರ ಲೈಫ್ ಆಗಿದೆ. ನನ್ನ ಕತೆಗಳು ಬೇರೆ, ನಿಮ್ಮ ಕತೆಗಳು ಬೇರೆ. ನಾವಿಬ್ರು ಮಾತಾಡ್ಬೇಕಾದ್ರೆ, ನಾವಿಬ್ರು ಏನಾದ್ರೂ ವಿಷಯ ಡಿಸ್ಕಸ್ ಮಾಡ್ಬೇಕಾದ್ರೆ, ನನ್ನ ಕತೆಗಳ ಮೂಲಕ ನಾನು ಮಾತಾಡ್ತಾ ಇರ್ತೀನಿ, ನಿಮ್ಮ ಕತೆಗಳ ಮೂಲಕ ನೀವು ಮಾತಾಡ್ತಿರ್ತೀರ. ಎಷ್ಟೋ ಸಲ ಮಾತಾಡ್ಬೇಕಾದ್ರೆ ನಮ್ಗಳಿಗೆ ಹೊಂದಾಣಿಕೆ ಆಗಲ್ಲ ಅಂತೀವಿ, ಗೊತ್ತಾ? ಮಾತಾಡಿದ್ರೆ ಜಗಳ, ಮಾತಾಡಿದ್ರೆ ಕಿತ್ತಾಟ. ಯಾಕೆ ಅಂದ್ರೆ ನನ್ನ ಕತೆನೇ ಬೇರೆ, ನಿಮ್ ಕತೆನೇ ಬೇರೆ. ಹಿಂಗೆ ಟ್ರಾಮಾಗಳು ಕ್ರಿಯೇಟ್ ಆಗಿ ಸ್ಟೋರಿಗಳು ಕ್ರಿಯೇಟ್ ಆಗಿ ಇವತ್ತು ನೀವು ಸ್ಟೇಜ್ ಮೇಲೆ ಹತ್ತದೊಂದು ಹೇಳಿದ್ರಿ. ನಾನು ಹೇಳ್ತೀನಿ ನಿಮಗೆ ಹೆಂಗೆ ಟ್ರಾಮಾ ಕ್ರಿಯೇಟ್ ಆಗುತ್ತೆ ಅಂತ. ನನಗೆ ನಾನು ಓದ್ತಿದ್ದಿದ್ದು ಒಂದು ಸ್ಕೂಲ್ ಹೆಸರು ಹೇಳಲ್ಲ ನಾನು, ಬಿಕಾಸ್ ಬೇಡ ಅಂತ. ಆ ಸ್ಕೂಲಲ್ಲಿ ತುಂಬ ಇವಾಗ ಅದು ತುಂಬ ಬ್ರ್ಯಾಂಡೆಡ್ ಸ್ಕೂಲ್ ಅದಕ್ಕೆ ಅದು ಬೇಡ. ಸೊ ಆ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ, ಚೆನ್ನಾಗಿ ಓದ್ತಾ ಇರಲಿಲ್ಲ. ಓಕೆ, ಪ್ರತಿ ಪೀರಿಯಡಲ್ಲೂ ನನ್ನ ಆಚೆ ಕಡೆ ನೀಲ್ ಡೌನ್ ಮಾಡಿ ನಿಲ್ಲಿಸ್ತಾ ಇದ್ರು. ನೀಲ್ ಡೌನ್ ಮಾಡಿಬಿಟ್ಟು ನಾನು ನಿಂತ್ಕೊತಾ ಇದ್ದೆ. ಪೇರೆಂಟ್ಸ್ ಮೀಟಿಂಗ್ ನಮ್ಮ ಅಪ್ಪ ಅಮ್ಮ ಬರೋಕ್ಕೆ ಮುಜುಗರ ಪಡ್ತಾ ಇದ್ರು, ಯಾಕಂದರೆ ಕಂಪಲ್ಸರಿ ಬೈಸ್ಕೊಳ್ತೀವಿ ಅಂತ. ನಾನು ಅಣ್ಣಂಗೆ ಹೋಗ್ತಾ ಇದ್ರು, ನನಗೆ ಬರ್ತಾ ಇರಲಿಲ್ಲ. ಅದೇನಾಗೋಯ್ತು, ನೀನು ಓದಲ್ಲ, ನಿನ್ನ ಸ್ಪೆಲ್ಲಿಂಗ್ ಮಿಸ್ಟೇಕು, ನಿನಗೆ ಬರೆಯೋಕ್ಕೆ ಬರಲ್ಲ, ಹ್ಯಾಂಡ್ ರೈಟಿಂಗ್ ನೋಡು ಹೆಂಗಿದೆ, ಏನು ಕೇಳಿಸ್ಕೊಂಡಿರ್ತೀಯಾ, ಈ ಥರ ಎಲ್ಲ ನನಗೆ ಕ್ಲಾಸ್ಗಳಲ್ಲಿ ಹೇಳಿ ಮನೆಯಲ್ಲಿ ನಾನು ಪೇರೆಂಟ್ಸ್ ಮೀಟಿಂಗ್ ಬರಲ್ಲ ಅಪ್ಪ, ನನಗಲ್ಲಿ ಅವಮಾನ ಆಗುತ್ತೆ ಅಂತ ಅಪ್ಪ ಅಮ್ಮ ಹೇಳಿ ನನ್ನ ಅಣ್ಣ ಜೊತೆ ಕಂಪೇರ್ ಮಾಡಿದಾಗ, ನೋಡು ಅವ್ನು ಹೋಗ್ತಾನೆ, ಅವನು ಓದ್ತಾನೆ, ಅವ್ನು ಮಾಡ್ತಾನೆ, ನೀನು ಯಾಕೆ ಹಿಂಗಾದೆ, ದಡ್ಡಿ ಆಗ್ತಾ ಇದೆಯಾ ಅಂತ ಸೊಸೈಟಿಯಿಂದ ಕೇಳಿಸ್ಕೊಂಡು ನನಗೆ ಒಂದು ರೀತಿ ಹೊರಗಡೆ ನಾನು ಚೆನ್ನಾಗೇ ಇದ್ದೀನಿ, ಬಟ್ ನನಗೆ ಮಾತ್ರ ಗೊತ್ತು ನನ್ನ ಒಳಗಡೆ ಎಷ್ಟು ಪೇನ್ ಇತ್ತು ಅಂತ. ಇದೇ ಥರ ಇವತ್ತೆಷ್ಟು ಮಕ್ಕಳುಗಳು ಅನುಭವಿಸ್ತಾ ಇದ್ದಾರೆ ಅಂದರೆ, ಪಾಪ ಕೆಲವೊಂದು ಮಕ್ಕಳುಗಳು ಹೇಳ್ಕೋಬೇಕಾದ್ರೆ ಕಣ್ಣಲ್ಲಿ ನಮಗೆ ನೀರು ಬರುತ್ತೆ. ಓಕೆ, ನಾನು ಅದಾದ ಮೇಲೆ ಕೊನೆಗೆ ಏನು ಹೇಳಿದ್ರು, ಈ ಸ್ಕೂಲಲ್ಲಿ ಇವಳು ಓದೋದು ಬೇಡ, ಸ್ಕೂಲ್ ಚೇಂಜ್ ಮಾಡಿಸಿ ಅಂತ ಹೇಳಿದ್ರು. ನಾನು 5th ಸ್ಟ್ಯಾಂಡರ್ಡ್ ನಾನು 5th ಓದ್ತಾ ಇದ್ದೆ. ಇನ್ನೊಂದ್ಸಲ ಅದೇ ಓದ್ಲಿ ಅಂದ್ಬಿಟ್ಟು ಮತ್ತೆ 5th ಸ್ಟ್ಯಾಂಡರ್ಡ್ಗೆ ಹಾಕಿದ್ರು ನನ್ನ. ಅದು ಇನ್ನೊಂದ್ಸಲ ನನಗೆ ಟ್ರಾಮಾ ಆಯಿತು. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟ್ ಕ್ಲಾಸಿಗೆ ಹೋದ್ರು 6th ಸ್ಟ್ಯಾಂಡರ್ಡ್ಗೆ, ನಾನು 5th. ಅವರೆಲ್ಲ ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ಮತ್ತೆ 5th ಹೋಗ್ತಾ ಇದೆಯಾ, ಇವಾಗ ನಾನು ಜೂನಿಯರ್ಸ್ ಜೊತೆ ನಾನು ಫ್ರೆಂಡ್ ಮಾಡ್ಕೊಬೇಕು.